ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಅಂದ್ಕೊಂಡಿರ್ತೀರಾ ಟ್ರೈನಲ್ಲಿ ಎಲ್ಲೋದ್ವಿ ಜರ್ನಿ ಅಂತ ಹೇಳ್ಬಿಟ್ಟು. ನಾಳೆ ಲಾಗಲ್ಲೇ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಜಾಗ ನೋಡಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ. ಹಾಗೆ ತಮ್ಮನೇಲಿ ಕೂಡ ನೋಡಿ ನಿಮಗೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಫ್ರೆಂಡ್ಸ್, ನಾವು ಬಂದಿರೋದು ಚನ್ನಪಟ್ಟಣ ತಾಲೂಕಲ್ಲಿರುವಂಥ ಗೌಡಗೆರೆ ದೇವಸ್ಥಾನಕ್ಕೆ ಬಂದಿರೋವಂಥದ್ದು. ಬಸಪ್ಪನ ದೇವಸ್ಥಾನ ಮತ್ತು ಚಾಮುಂಡೇಶ್ವರಮ್ಮನ ದರ್ಶನಕ್ಕಾಗಿ ಬಂದಿರೋದಂಥ. ಸಂಡೇ ತುಂಬಾ ರಶ್ ಇರುತ್ತೆ. ಆ ಕಾರಣಕ್ಕೆ ನಾವು ನೈಟ್ ಹಾಲ್ಟಿಗೆ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇ ಬಂದಿರೋವಂಥದ್ದು. ಈಗ ಇಲ್ಲಿ ಬರೋಷ್ಟೊಳಗೆ 8:30 ಆಗಿದೆ. ಈಗ ಬಂದು ದೇವರ ದರ್ಶನ ಮಾಡೋಕ್ಕೆ ಅಂತೇಳ್ಬಿಟ್ಟು ಹೊರಟಿದ್ದೀವಿ. ಇದನ್ನೇ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ. ಇಲ್ಲಿ ನೋಡ್ತಾ ಇರ್ಬೋದು, ಮಗ ಬಂದು ಇಲ್ಲಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಒಂದು ದೇವರಿದೆ ಮತ್ತು ಇಲ್ಲೊಂದು ದೇವರಿದೆ. ಈ ದೇವರು ಬಂದು ವರ್ಷಕ್ಕೊಂದ್ಸಲ ಆಚೆ ತೆಗಿತಾರಂತೆ. ಅದು ಬಿಟ್ಟರೆ ಮತ್ತೆ ಬೇರೆ ಟೈಮಲ್ಲೆಲ್ಲ ತೆಗೆಯೋದಿಲ್ಲ. ಇಲ್ಲಿ ಬಂದು ದೇವ್ರ ದರ್ಶನ ಆಯಿತು, ನಮಸ್ಕಾರ ಮಾಡಿಕೊಂಡು ಈಗ ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು ದೇವಿ ದರ್ಶನ ಎಲ್ಲನೂ. ನಿಮಗೆ ಹತ್ರದಿಂದ ತೋರ್ಸೋಕ್ಕಾಗಲಿ, ದೂರನಿಂದಲೇ ಚಾಮುಂಡೇಶ್ವರಮ್ಮನ ದರ್ಶನ ಆಗಿದೆ. ನಿಮಗೂ ಒಳ್ಳೆಯದಾಗಲಿ, ಹಾಗೆ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳೋಣ ದೇವ್ರ ಹತ್ರ. ಫ್ರೆಂಡ್ಸ್, ನಾವು ನೆಕ್ಸ್ಟು ಅಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಬಂದಿದ್ದು ರಾಮನ ತೇಲುವ ಕಲ್ಲಿದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಲ್ಲು ಬಂದು ತೇಲ್ತಾ ಇರುತ್ತೆ. ಇದರಲ್ಲಿ ಬಂದು ಅಭಿಷೇಕದ ನೀರಿದೆ, ಅದರೊಳಗಡೆ ರಾಮನ ಕಲ್ಲು ತೇಲುವಂಥದ್ದು. ಇಲ್ಲಿ ನೋಡಿ ಯಾವ ಥರ ಕಲ್ಲು ತೇಲ್ತಾ ಇದೆ ಅಂತ ಹೇಳ್ಬಿಟ್ಟು. ಚಿಕ್ಕ ಕಲ್ಲು ಹಾಕಿದ್ರೆ ನೀರು ಒಳಗೆ ಮುಳುಗ್ಬಿಡುತ್ತೆ. ಇಷ್ಟು ದೊಡ್ಡ ಕಲ್ಲು ಮೇಲಿನಿಂದ ತೇಲ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ಬಂದು ಕಾಯಿನನ್ನು ಹಣಿಸ್ತಾರೆ. ನಮ್ಮ ಕೋರಿಕೆಗಳು ಏನಿದೆ ಅಂತ ಹೇಳ್ಬಿಟ್ಟು ಕೋರಿಕೆನ ಮಕ್ಕೊಂಡು ಇಲ್ಲಿ ಕಾಯಿನನ್ನು ಅಂಟಿಸೋವಂಥದ್ದು. ಇಲ್ಲಿ ಚಕ್ರ ನಾವು ಕೂಡ ಕಾಯಿನನ್ನು ಅಣಿಸಿದ್ವಿ. ಅಣಿಸಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಿಂದ ಎಲ್ಲಿ ನೋಡಿದ್ರು ತೆಂಗಿನಕಾಯಿಯನ್ನು ಅರಕೆ ಮಾಡಿ ಕಟ್ಟಿರೋ ಅಂಥದ್ದು ತುಂಬಾ ಇದೆಲ್ಲ ಕ್ಯೂ ಇರುತ್ತೆ ಮಾರ್ನಿಂಗ್ ಟೈಮು. ನಾವು ನೈಟ್ ಲಾಗ್ ಅಲ್ವಾ ಮಾಡ್ತಾ ಇರೋದು, ಆ ಕಾರಣಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಣಿಸ್ತಾ ಇರೋಂಥ ಕಾಯಿನ್ಸು, ಅಲ್ಲಿ ಚಕ್ರ ಎಲ್ಲನೂ ಇದೆ. ಈಗ ನಾನು ಕೂಡ ದೇವರಲ್ಲಿ ಮಕ್ಕೊಂಡು ನಾನು ಕೂಡ ಕಾಯಿನನ್ನು ಅಣಿಸ್ತಾ ಇದ್ದೀನಿ. ನನ್ನ ಅದಕ್ಕೆ ಎಲ್ಲ ಇಲ್ಲಿ ತನಕ ಬಂದಿದ್ದೀನಿ. ನನ್ನ ಏನೇ ಒಂದು ಕೋರಿಕೆ ಇದು ಎಲ್ಲ ನೆರವೇರಲಿ ಅಂತೇಳಿ ಮಕ್ಕೊಂಡು ನಾನು ಕೂಡ ನಮಸ್ಕಾರ ಮಾಡಿ ಕಾಯಿನನ್ನು ಆಣಿಸ್ಬಿಟ್ಟು ಬರ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೋಡ್ತಾ ಇರೋದಂಥದ್ದು ಬಂದು ತೇತಾಯಿಗೋದ ತೇಲುವ ಕಲ್ಲು. ಶ್ರೀ ಹನುಮಂತನು ಶ್ರೀರಾಮನಿಗೆ ಲಂಕಾಸ್ಫೋರನ ರಾವಣ ವಿರುದ್ಧ ಯುದ್ಧ ಮಾಡಲು ಈ ಕಲ್ಲಿನ ಮೇಲೆ ಶ್ರೀರಾಮ ನಾಮವನ್ನು ಜಪಿಸಿ ಸಮುದ್ರದಲ್ಲಿ ಹಾಕಿದಾಗ ಈ ಕಲ್ಲುಗಳು ತೇಲಲು ಪ್ರಾರಂಭಿಸಿದವು. ರಾಮಚಂದ್ರನು ಲಂಕೆಯನ್ನು ತಲುಪಲು ಸಾಧ್ಯವಾಯಿತಂತೆ ಈ ಕಲ್ಲಿನಿಂದ ತೇಲ್ತಾ ಸಮುದ್ರವನ್ನು ದಾಟ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಎಷ್ಟು ದಪ್ಪ ಇದೆ ಕಲ್ಲು. ಈ ಕಲ್ಲು ನೀರಿನಲ್ಲಿ ತೇಲ್ತಾ ಇದೆ. ಚಿಕ್ಕ ಕಲ್ಲು ಹಾಕಿದ್ರೆ ಅದರೊಳಗಡೆ ಮುಳುಗ್ಬಿಡುತ್ತೆ, ಆದರೆ ಇಷ್ಟು ದೊಡ್ಡ ಕಲ್ಲು ತೇಲ್ತಾ ಇದೆ. ಆ ಕಲ್ಲಿನನ್ನು ತೆಗೆದು ತಲೆ ಮೇಲೆ ಇಟ್ಟು ಇದು ಮಾಡ್ಕೊಳ್ತಾ ಇರೋವಂಥದ್ದು. ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಆ ಕಲ್ಲಿನ ಒಂದು ಇದನ್ನು ತಗೋದು ಅಕ್ಕ ಮಗಳಿಗೆ ಮಾಡ್ತಾ ಇದ್ದಾಳೆ. ಈ ಥರ ಮಾಡ್ತಾಯಿದ್ದೆ, 3 ಬಾರಿ ಈ ಥರ ಮಾಡಬೇಕು ಅಂತೇಳಿ ಹೇಳ್ತಾಯಿದ್ರು. ಈಗ ಮಗಳೆಲ್ಲ ಮಾಡಾಯಿತು, ಈಗ ನಾನು ಕೂಡ ಮಾಡ್ತಾಯಿದ್ದೀನಿ. ನಾನು ಕೂಡ ಸ್ವಲ್ಪ ವೆಯ್ಟ್ ಅನಿಸ್ತಾ ಇದ್ದು ನನಗೆ, ಯಾಕಂದರೆ ಕಷ್ಟ ಎಲ್ಲ ಬೇಗ ಈಡೇರ್ಬೇಕಂದ್ರೆ ಈ ಕಲ್ಲನ್ನು ಎತ್ತೀವಿ ಅಂತ ಹೇಳ್ಬಿಟ್ಟು ಅಕ್ಕ ಹೇಳ್ತಾಯಿದ್ರು. ಕಷ್ಟ ಬೇಗ ತೀರುತ್ತೆ ಅನ್ನಂಗಿದೆ ಈ ಕಲ್ಲನ್ನು ಎತ್ತೀವಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕೆ ನನ್ನ ಕಷ್ಟ ಎಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಈ ಕಲ್ಲನ್ನು ಎತ್ತಲೇಬೇಕಂತ ಹೇಳ್ಬಿಟ್ಟು 3 ಬಾರಿ ನಾನು ಕೂಡ ಕಲ್ಲನ್ನು ತೆಗೆದು ಇದು ಮಾಡಿದೆ. ಹಾಗೆ ಮಗನ ಕರಿತಾಯಿದ್ವಿ ಬಾ ಅಂತ ಹೇಳ್ಬಿಟ್ಟು, ಅವನಂತೂ ಬರ್ತಾ ಇಲ್ಲ. ನನಗೆ ಬೇಡಪ್ಪ ಅಂದ್ಕೊಂಡು ಹೋಗ್ತಾಯಿದ್ದ, ಅದಕ್ಕೆ ಅವನಿಗೆ ಸುಮ್ಮನೆ ತೀರ್ಥವನ್ನು ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಈಗ ಫಸ್ಟ್ ದೇವ್ರ ದರ್ಶನ ಆಯಿತು ಫ್ರೆಂಡ್ಸ್. ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ವಿ. ಬರೋಷ್ಟರೊಳಗಡೆ ಇಲ್ಲಿ ನೋಡ್ತಾ ಇರ್ಬೋದು, ಬಸಪ್ಪನ ರಥ ಬರ್ತಾ ಇದೆ. ಇದು ಬಂದು ಔಟ್ಸೈಡ್ ಹೋಗಿತ್ತು, ಬಸಪ್ಪ ಔಟ್ಸೈಡ್ ಹೋಗಿತ್ತು. ಈಗ ಬರ್ತಾ ಇರುವಂಥದ್ದು ಇನ್ನೇ 9:30 ಆಗಿದೆ. ಈಗ ಬಸಪ್ಪ ಬಂದಾದಮೇಲೆ ಈಗ ಸ್ವಾಮಿಯವರು ಇಳಿದು ಹೋಗ್ತಾ ಇರುವಂಥದ್ದು. ಇವರೇ ಬಂದು ಗೌಡಗೆರೆ ದೇವಸ್ಥಾನದಲ್ಲಿ ಸ್ವಾಮಿಗಳು. ನೋಡ್ತಾ ಇರ್ಬೋದು, ಯೂಟ್ಯೂಬರೆಲ್ಲ ತುಂಬ ಜನ ಇವನ್ನ ಇಂಟರ್ವ್ಯೂ ಎಲ್ಲ ಮಾಡಿದ್ದಾರೆ. ಈಗ ಅವರು ಇಳಿದು ಹೋದ್ಮೇಲೆ ಈಗ ಬಸಪ್ಪನನ್ನು ಕೆಳಗಡೆ ಇಳಿಸ್ತಾ ಇದ್ದಾರೆ. ಬಸಪ್ಪ ಔಟ್ಸೈಡ್ ಹೋಗಿ ಬಂದಿರೋ ಕಾರಣ ಅವರು ಆರತಿ ನೀರನ್ನು ಮಾಡಿ ಒಳಗಡೆ ಕರ್ಕೊಳ್ಳೋವಂಥದ್ದು. ಬಸಪ್ಪನ ಸನ್ನಿಧಿ ಇದೆ, ಬಸಪ್ಪನಿಗೆ ಕಟ್ಸಿರೋಂಥ ಬಸಪ್ಪ ಈಗ ಆರತಿ ನೀರು ಮಾಡಿ ಕಾಲಿಗೆ ಹಾಕಿ ಈಗ ಮನೆ ಒಳಗಡೆ ಬರ್ಮಾಡ್ಕೊತದೆ. ಬಸಪ್ಪನ ಸನ್ನಿಧಿ, ಬಸಪ್ಪಗೆ ಕಟ್ಸಿರೋಂಥ ಸನ್ನಿಧಿ ಇದು. ಬಸಪ್ಪ ಯಾವಾಗಲೂ ಇಲ್ಲಿರೋ ಅಂಥದ್ದು. ಈಗ ಬಸಪ್ಪನ ದರ್ಶನ ಮಾಡೋಣ. ಇಲ್ಲಿ ನೋಡ್ತಾ ಇರೋದು ನೈಟು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಸಾಟರ್ಡೆ ಆದರೂ, ಯಾಕಂದರೆ ನಾಳೆ ಸಂಡೇ ತುಂಬ ಜನ ಅಂತ ಹೇಳ್ಬಿಟ್ಟು ನೈಟೇ ಹಾಲ್ಟಿಗೆಲ್ಲ ಬಂದಿರೋವಂಥದ್ದು. ಆದರೆ ಈಗ ತಾನೇ ಬಸಪ್ಪ ಬಂದಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ಈಗ ನಾವು ಒಂದು 1/2 hour ಹತ್ರ ವೆಯ್ಟ್ ಮಾಡಿ ಈಗ ಬಸಪ್ಪನ
ದರ್ಶನ ಮಾಡೋಕ್ಕೆ ಅಂತೇಳಿ ಹೋಗ್ತಾ ಇರೋಂಥದ್ದು. ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಗೊಂಬೆಗಳನ್ನು ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಬಸಪ್ಪನ ನಾವು ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗ್ತಾ ಇರೋಂಥದ್ದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈಗ ತಾನೇ ಬಸಪ್ಪ ಬಂದಿದ್ದ, ನೀರು ಮೇವು ಅದಕ್ಕೆ ಮೇವೆಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಅದಕ್ಕೆ ಯಾರೋ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಎಲ್ಲರೂ ಬೆಳಗ್ಗೆ ಮತ್ತೆ ಬಸಪ್ಪನ ದರ್ಶನವನ್ನು ಮಾಡಿರಾ, ಈಗ ತುಂಬ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಹೋಗಿ ಬಸಪ್ಪಗೆ ನಮಸ್ಕಾರ ಮಾಡ್ಕೊಂಡು ಔಟ್ ಸೈಡ್ ಬಂದೆ. ಔಟ್ ಸೈಡ್ ಬಂತಾ ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಅಟ್ರಾಕ್ಷನ್ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಹೋಮ ಎಲ್ಲ ಹಾಕೋದಕ್ಕೆ ಅಂತೇಳಿ ಮಾಡಿಟ್ಟಿರೋಂಥದ್ದು. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿದ್ದು ಅಮ್ಮನವರ ದರ್ಶನಕ್ಕೆ, ಚಾಮುಂಡೇಶ್ವರಮ್ಮನ ದರ್ಶನ, ಪಂಚಲೋಹ ವಿಗ್ರಹನ ದರ್ಶನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಕ್ಕ, ನಾನು, ಮಕ್ಕಳು ಎಲ್ಲನೂ ಈಗ ಹೋಗ್ತಾ ಇರೋವಂಥದ್ದು. ಬನ್ನಿ ನೋಡಿಸ್ತೀವಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮೇಲೆ ಹೋಗ್ತಾ ಸೈಡ್ನಲ್ಲೆಲ್ಲ ಈ ಥರ ವಿಗ್ರಹಗಳನ್ನ ಮಾಡಿ ಇಟ್ಟಿದ್ದಾರೆ. ಒಂದೊಂದು ಥರ ವಿಗ್ರಹ ಇದೆ. ಆದರೆ ನೀಟಾಗಿ ಕಾಣಲಿಲ್ಲ, ಯಾಕೋ ತುಂಬಾ ಮಬ್ಬು ಅನಿಸ್ತಾಯಿತ್ತು. ಫೋನಲ್ಲಿ ಕ್ಲಾರಿಟಿ ಕಮ್ಮಿನೇ ಇತ್ತು ಅನಿಸುತ್ತೆ. ಏನೇನು ದೇವರಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬರೆದಿಟ್ಟಿದ್ರು, ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಬಂದು ದೇವರ ದರ್ಶನ ಮಾಡಿಕೊಂಡು ಅಮ್ಮನವರ ದರ್ಶನ ಮಾಡ್ತಾಯಿದ್ವಿ. ಬಂದು ನಮಸ್ಕಾರ ಮಾಡಿಕೊಂಡು ಸುತ್ತ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಆಮೇಲೆ ಔಟ್ ಸೈಡ್ ಬಂದ್ವಿ ನಾವು. ತುಂಬಾ ಖುಷಿ ಆಯಿತು ನಾವು ಈ ಜಾಗಕ್ಕೆ ಬಂದಿದ್ದು. ಯಾಕಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಬರ್ತೀನಿ ಅಂತ. ಆಕಸ್ಮಿಕವಾಗಿ ನಾನು ಈ ಜಾಗಕ್ಕೆ ಬಂದೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ದೇವರು ಎಲ್ಲ ಒಳ್ಳೇದು ಮಾಡಲಿ, ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲವನ್ನು ಕೊಟ್ಟು ನಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವ್ರ ದರ್ಶನ ಎಲ್ಲ ಬಂದ್ವಿ. ಇಲ್ಲಿ ಬಂದು ಗುಹೆಯನ್ನು ಮಾಡಿದ್ದಾರೆ. ಗುಹೆ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಅಂತೇಳಿ ಹೋಗ್ತಾ ಇರೋವಂಥದ್ದು. ಇದು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಕೆಲಸ ನಡೀತಾ ಇದೆ. ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಗುಹೆ ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಹೇಳೋದಕ್ಕಿಂತ ನೋಡಿದ್ರೇ ತುಂಬಾ ಚೆನ್ನಾಗಿರೋದು. ಇನ್ನೂ ಒಳಗಡೆ ಹೋಗ್ತಾ ಮೇಲ್ಗಡೆ ಇನ್ನೂ ಕೆಲಸಗಳು ನಡೀತಾ ಇದೆ. ಇಲ್ಲಿ ಬಂದು ಒಳಗಡೆ ಹೋಗಿ ತಾಳೆಗರಿ ಶಾಸ್ತ್ರವನ್ನು ಹೇಳ್ತಾರೆ ಒಳಗಡೆ. ಬಟ್ ಇನ್ನೂ ಫಿನಿಶಿಂಗ್ ಎಲ್ಲ ಆಗಿರಲಿಲ್ಲ, ಯಾರೂ ಇದ್ದಿಲ್ಲ ಮೇಲುಗಡೆ. ಹಾಗಾಗಿ ನಾವು ಅಕ್ಕ ತಂಗಿರು ಮತ್ತು ಇನ್ಯಾರೋ ಸ್ವಲ್ಪ ಜನ ಬಂದಿದ್ದರು. ಅಷ್ಟು ಜನ ಹೋಗಿ ಒಳಗಡೆ ಹೋಗಿ ವಾಪಸ್ಸು ಬಂದ್ವಿ. ನೋಡ್ಕೊಂಡು ಎಲ್ಲನೂ ನೋಡಿ ಯಾವ ಥರ ಕಾಣ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ನಮಗೂ ಬಸ್ಸಲ್ಲಿ ಹೋಗಿ ಟಯರ್ಡ್ ಆಗಿತ್ತಲ್ವ, ಈಗ ಇಷ್ಟೊಂದು ಟಯರ್ಡ್ ಆಗಿದ್ವಿ. ಈಗ ನಾವೀಗ ಈ ಥರ ಕಾಣ್ತಾ ಇದ್ದೀವಿ. ಒಳಗಡೆ ಹೋಗಿ ಬಂದ್ವಿ. ಫಿನಿಶಿಂಗ್ ಎಲ್ಲ ಇನ್ನೂ ಆಗ್ತಾ ಇರಲಿಲ್ಲ, ಮತ್ತು ಒಳಗಡೆ ಯಾರೂ ಇರಲಿಲ್ಲ. ಅದರೊಳಗಡೆ ತಾಳೆಗರಿ ಶಾಸ್ತ್ರವನ್ನು ಹೇಳ್ತಾರೆ. ಈಗ ಸ್ವಲ್ಪ ನಿಲ್ಲಿಸಿದ್ದಾರೆ ಅಂತೇಳಿ ಹೇಳ್ತಾಯಿದ್ರು. ಒಂದು 15 ಡೇಸ್ ಬ್ಯಾಕ್ ಮತ್ತೆ ಹೇಳ್ತೀವಿ, ಈಗ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಈ ಚಾಮುಂಡೇಶ್ವರಿ ಪಕ್ಕದಲ್ಲಿ ಇಲ್ಲಿ ನೋಡಿದ್ರೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀವಿ. ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ವಿ ಇಲ್ಲಿ ಪ್ರಸಾದಕ್ಕೆ. ಇಲ್ಲಿ ತಟ್ಟೆ ಲೋಟ ಎಲ್ಲನ ಜೋಡಿಸಿಟ್ಟಿದ್ದಾರೆ. ಎಲ್ಲರೂ ಒಬ್ಬೊಬ್ಬರೇ ಹೋಗಿ ಊಟನ ಮಾಡ್ತಾಯಿದ್ರು. ಎಷ್ಟೇ ಜನ ಬಂದರೂ ಇಲ್ಲಿ ಊಟವನ್ನು ಸಿಗುತ್ತೆ ಎಲ್ಲರಿಗೂ ಅಷ್ಟೇ. ಇಲ್ಲಿ ಊಟದ ಹಾಲ್ ಹತ್ರ ಕುತ್ಕೊಂಡು ನಾವು ಚಾಮುಂಡೇಶ್ವರ ವಿಗ್ರಹನ ಕಾಣಿಸ್ತಾ ಇತ್ತು. ಇಲ್ಲಿ ಹೇಳ್ತಾರೆ, ದಯವಿಟ್ಟು ಭಕ್ತಾದಿಗಳು ತಟ್ಟೆ ಲೋಟ ಎತ್ಕೊಂಡು ಬನ್ನಿ ಅಂತೇಳಿ. ಚಾಮುಂಡೇಶ್ವರಿ ಬಸಪ್ಪನವರ ಅನ್ನ ಪ್ರಸಾದ ಇಲ್ಲಿ ಸಿಗುವಂಥದ್ದು. ಇಲ್ಲಿ ಲೋಟ ತಟ್ಟೆ ಎಲ್ಲ ನಾವೇ ತೊಗೊಂಡು ಹೋಗ್ಬಿಟ್ಟು ಊಟವನ್ನು ಹಾಕ್ಸ್ಕೊಳ್ಳೋವಂಥದ್ದು. ಈಗ ನೈಟು 10 o'clock ಆಗಿದೆ. ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋವಂಥದ್ದು. ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಯಾಕಂದರೆ ಎಲ್ಲ ತಿಂದ್ಬಿಟ್ಟು ಹೋಗ್ತಾಯಿದ್ದು. ಅಷ್ಟು ತುಂಬ ಅಂದರೆ ತುಂಬ ಜನ, ಒಂದು 50-60 ಜನ ಇದ್ದಾರೆ ಅನಿಸುತ್ತೆ. ಈಗ ನಾವು ಬಂದು ಊಟ ಮಾಡೋಣ ಅಂಥೇಳಿ ಊಟಕ್ಕೆ ಬಂದಿದ್ದೆ. ಅಕ್ಕ ಆಲ್ರೆಡಿ ಊಟ ಹಾಕ್ಸ್ಕೊಬಂದು ತಿಂತಾ ಇದ್ದಾಳೆ. ಇಲ್ಲಿ ಮಗನಿಗೆ, ನನಗೆ, ನಾವು ಕೂಡ ಈಗ ಊಟವನ್ನು ಹಾಕ್ಸ್ಕೊಂಬಂದಿದ್ವಿ. ಮಗ ಬಂದು ಕುತ್ಕೊತಾ ಇದ್ದಾನೆ, ಊಟ ಮಾಡ್ತೀನಮ್ಮ ನಾನೇನೆ ಅಂತೇಳ್ಬಿಟ್ಟು. ಹಾಗಾಗಿ ತಿನ್ನು ಅಂತೇಳ್ಬಿಟ್ಟು ಅವನಿಗೂ ಕೂಡ ಕೊಟ್ಟು ನಾವು ಕೂಡ ಊಟ ಮಾಡೋದಕ್ಕೆ ಅಂತೇಳಿ ಕೂತ್ಕೊಂಡಿರೋಂಥದ್ದು. ನೈಟ್ 10 o'clock ಆಗಿದೆ. ತುಂಬ ಜನ ಎಲ್ಲ ಊಟ ಮಾಡಿ ಆಲ್ಮೋಸ್ಟ್ ಹೋಗಿದ್ದಾರೆ ಔಟ್ ಸೈಡು. ಈಗ ಬಂದಿದ್ದೀವಿ. ನಾವು ಕೂಡ ಇವಾಗ ಊಟವನ್ನು ಮಾಡ್ತಾಯಿರೋದು. ಇಲ್ಲಿ ಊಟ ಬಂದು ಅನ್ನ, ರಸಂ ಮತ್ತು ಅಕ್ಕಿ ಪಾಯಸವನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲನೂ ಅಷ್ಟೇ. ನಾವು ಕೂಡ ತಿಂದ್ವಿ. ಮಗ ಕೂಡ ತಿಂದು ಸ್ವಲ್ಪ ಖಾರ ಅಂತ ಅವನು ಹೇಳ್ತಾ ಇದ್ದ. ಆ ಕಾರಣಕ್ಕೆ ಸ್ವಲ್ಪ ರೈಸ್ ತಿಂದು ಆಮೇಲೆ ಹೋಗಿ ಪಾಯಸವನ್ನು ಹಾಕ್ಸ್ಕೊಬಂದು ಊಟವನ್ನು ನಾವು ಕೂಡ ತಿಂದು ಎಲ್ಲ, ಮತ್ತು ತಟ್ಟೆ ಎಲ್ಲ ಲೋಟ ಎಲ್ಲ ತೊಳೆದು ನಾವೇ ಎತ್ತಿಡಬೇಕು. ಇಲ್ಲಿ ನಾವೀಗ ಊಟ ಮಾಡ್ತಿರೋವಂಥದ್ದು. ಅಕ್ಕ, ತಂಗಿ, ನಾವು ಎಲ್ಲನೂ. ತಂಗಿ ಬಂದು ವಿಡಿಯೋ ಮಾಡ್ತಿದ್ಲು ನಾವು ಊಟ ಮಾಡೋದನ್ನು. ಅವಳು ಬೇಡ ಅಂತ ಹೇಳ್ಬಿಟ್ಟು ಪ್ರಸಾದ ಅಂತೇಳಿ 1-2 ತುತ್ತನ್ನು ಅಷ್ಟೇ ಹಾಕೋಕ್ಕೆ ಇಸ್ಕೊಂಡ್ಳು. ಈಗ ನಾವು ಬಂದು ಊಟ ಎಲ್ಲ ಮಾಡ್ತಾಯಿದ್ವಿ. ಅದಕ್ಕೆ ನೀರು ಕೊಡಮ್ಮ, ನನಗೆ ಖಾರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ನೀರು ಕೊಡ್ತಾಯಿದ್ದೀವಿ.
ಅವನಿಗೆ ಇಷ್ಟಪಟ್ಟು ತಿಂತಾನೆ ಊಟ. ಅವನೊಬ್ಬನೇ ಹಾಕ್ಸ್ಕೊಂಡು ಅಷ್ಟೇ, ಮನೇಲಿ ಹಸುವಾದಾಗ ಅವನೇ ಊಟ ಹಾಕ್ಸ್ಕೊಂಡು ತಿನ್ನುವಂಥದ್ದು. ನಾವೀಗ ಊಟ ಎಲ್ಲ ಮುಗೀತು. ಮುಗಿದಾದ್ಮೇಲೆ ನೋಡಿ ಅನ್ನಪೂರ್ಣೇಶ್ವರಿ ಭವನ ಅಂತ ನಿತ್ಯ ನಿರಂತರ ಅನ್ನದಾಸೋಹ ಕೈ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಪ್ರತಿ ದಿವಸ ಇಲ್ಲಿ ಊಟದ ಕಾರ್ಯಕ್ರಮ ನಡೀತಾ ಇದೆ. ಊಟಕ್ಕೆ ಬಂದರೂ ಇಲ್ಲಿ ಊಟದ ಕೊರತೆ ಏನೂ ಇಲ್ಲದೆ ಇರೋ ಥರ ನೋಡ್ಕೊತಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಊಟದ ಹಾಲಲ್ಲಿ ಎಷ್ಟೆಲ್ಲ ದೇವ್ರ ಫೋಟೋ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿದೆ. ಅಮ್ಮನವರ ಫೋಟೋಸ್ ಎಲ್ಲಿ ನೋಡಿದ್ರೆ ಅಮ್ಮನವರ ಫೋಟೋಸ್ ಇದೆ. ಈಗ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಇಲ್ಲಿ ಸ್ವಾಮೀಜಿಯವ್ರನ್ನ ಮಾತಾಡಿಸ್ತಾ ಇದ್ವಿ. ಆ ಕಾರಣಕ್ಕೆ ಕೇಳ್ತಾ ಇದ್ವಿ. ಬೆಳಗ್ಗೆ ಎದ್ದು ಅಭಿಷೇಕ ಇದೆ, ಪೂಜೆ, ದೇವಸ್ಥಾನ ಪೂಜೆ, ಅಭಿಷೇಕ ಮತ್ತು ತೀರ್ಥ ಸ್ನಾನ ಎಲ್ಲನೂ ಆಗುತ್ತೆ ಬೆಳಗ್ಗೆ ಬಿಟ್ಟು ಹೇಳಿದ್ರು. ಹಾಗೆ ತಾಳೆಪಟ್ಟಿ ಶಾಸ್ತ್ರನ ಈಗ ನಿಲ್ಲಿಸ್ಬಿಟ್ಟಿದ್ದೀವಿ ಒಂದು 15 ಡೇಸ್ ಬ್ಯಾಕ್, ಆಮೇಲೆ ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ನಾಳೆ ಒಂದು ವಿಡಿಯೋಗೆ ಸಿಗ್ತೀನಿ. ಸಂಡೇ ಲಾಗು ಏನೆಲ್ಲ ಆಯಿತು ದೇವಸ್ಥಾನಲ್ಲಿ ಅಂತ ಹೇಳ್ಬಿಟ್ಟು ನಾಳೆ ಲಾಗಲ್ಲಿ ನೋಡಿರಂತೆ. ಟೇಕ್ ಕೇರ್, ಬಾಯ್.